ವಿಜೇಂದ್ರ ವಿರುದ್ಧ ಬಿಜೆಪಿ ರೆಬಲ್ಸ್ ದಂಗೆ ಎದ್ದಿದ್ದಾರೆ. ವಿಜೇಂದ್ರರನ್ನ ಮುಂದುವರಿಸಬಾರದು ಅಂತ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಮುಂದೆ 4 ಆಯ್ಕೆ ಇಟ್ಟಿದ್ದಾರೆ ರೆಬಲ್ಸ್. ಜಾತಿ ಲೆಕ್ಕಾಚಾರದ ಮೇಲೆ 4 ಹೆಸರು ಪ್ರಸ್ತಾಪವಾಗಿದ್ದು, ನಡ್ಡಾ ಮುಂದೆ 4 ಹೆಸರು ಮುಂದಿಟ್ಟಿದ್ದಾರೆ. ಯಾರಾಗ್ತಾರೆ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ? ಅವರ ಪ್ರಕಾರ ಆಯ್ಕೆ 1 ದಲಿತ ಸಮುದಾಯವನ್ನ ಪ್ರತಿನಿಧಿಸುತ್ತಿರುವ ಅರವಿಂದ ಲಿಂಬಾವಳಿ ಅವರು ರಾಜ್ಯಾಧ್ಯಕ್ಷರಾದ್ರೆ ನಮಗೆ ಯಾವುದೇ ಟೆನ್ಷನ್ ಇಲ್ಲ ಅಂತ ರೆಬಲ್ಸ್ ಹೇಳ್ತಿದ್ದಾರೆ. ಅರವಿಂದ ಲಿಂಬಾವಳಿ ಯತ್ನಾಳ ಬಣದಲ್ಲಿ ಗುರುತಿಸಿಕೊಂಡವು. ಇನ್ನೊಂದು ಒಕ್ಕಲಿಗ ಸಮುದಾಯದಿಂದ ಆರ್ ಅಶೋಕ್ ವಿಪಕ್ಷ ನಾಯಕ, ಅವರೇ ರಾಜ್ಯಾಧ್ಯಕ್ಷರಾದ್ರೆ ಸಮಸ್ಯೆ ಇಲ್ಲ ಅಂತ ರೆಬಲ್ಸ್ ಟೀಮ್ 4 ಆಯ್ಕೆಗಳಲ್ಲಿ 1 ಆಯ್ಕೆ ಆರ್ ಅಶೋಕ್ ಅವರನ್ನ ಮಾಡಿದೆ. ಇನ್ನೊಂದು ಹಿಂದುಳಿದ ವರ್ಗ ಪ್ರತಿನಿಧಿಸ್ತಾ ಇರೋ ಕುಮಾರ್ ಬಂಗಾರಪ್ಪ ಅವರ ಆಯ್ಕೆಯಾದ್ರೆ ನೋ ಟೆನ್ಷನ್. 4ನೇ ಆಯ್ಕೆ ಲಿಂಗಾಯತ ಸಮುದಾಯದ ಬಸನಗೌಡ ಪಾಟೀಲ್ ಯತ್ನಾಳ್, ರೆಬಲ್ಸ್ ಟೀಮ್ನ ಮುಂದಾಳತ್ವ ವಹಿಸಿಕೊಂಡಿರೋರು. 1 ಆರ್ ಅಶೋಕ್, ಅರವಿಂದ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಮತ್ತು ಯತ್ನಾಳ್. ಈ 4 ಜನರಲ್ಲಿ ಯಾರನ್ನಾದ್ರೂ ರಾಜ್ಯಾಧ್ಯಕ್ಷರನ್ನು ಮಾಡಿ. ಇನ್ನು ಮತ್ತೊಂದು ಕಡೆ ಶ್ರೀರಾಮುಲು ರಾಜ್ಯಾಧ್ಯಕ್ಷರಾದ್ರೆ ನಮಗೇನು ತಕರಾರಿಲ್ಲ ಅಂತಿದ್ದಾರೆ. ಶ್ರೀರಾಮುಲು ಪರ ರೆಬಲ್ ಶಾಸಕ ಯತ್ನಾಳ್ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಆಯ್ಕೆ ಸಂಬಂಧ ದೆಹಲಿಗೆ ಹೋಗ್ತಾ ಇದ್ದೇನೆ, ಪಕ್ಷದ ಹಲವು ರಾಷ್ಟ್ರೀಯ ಮುಖಂಡರನ್ನ ಭೇಟಿ ಮಾಡ್ತೀವಿ, ನಮ್ಮ ಬಣದಿಂದ ಯಾರು ಸ್ಪರ್ಧಿಸೋದು ಅನ್ನೋದನ್ನ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಜಾತಿ ಲೆಕ್ಕಾಚಾರ ನೋಡಿಕೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡುತ್ತೆ. ವಿಜೇಂದ್ರ ಸಹೋದರನ ಬಿಟ್ಟು ಎಲ್ಲ ಸಂಸದರು ನಮ್ಮ ಜೊತೆಗೆ ಇದ್ದಾರೆ. ವಿಜೇಂದ್ರ ಅಧ್ಯಕ್ಷರಾದ್ರೆ ನಮ್ಮ ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತ ದೆಹಲಿಗೆ ಹೋಗೋದಕ್ಕೆ ಮುಂಚೆ ಯತ್ನಾಳ್ ಒಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ, ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗೆಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ. ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ಶ್ರೀರಾಮುಲು ಆದ್ರೆ ನಮ್ಮನ್ನ ತಕರಾರು ಇಲ್ರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು, ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೆ. ಈಗ ನಾವೆಲ್ಲ ದಿಲ್ಲಿ ಒಳಗೆ ನಾವು ಒಂದೇ ಕಡೆ ಕೂಡಿ ಎಲ್ಲರನ್ನ ಭೇಟಿ ಆಗೋದಿಲ್ಲ. ಎಲ್ಲ ನಾವು ಡಿವೈಡ್ ಮಾಡ್ಕೊಂಡಿವಿ. ನೀವು ಅವ್ರನ್ನ ಭೇಟಿಯಾಗು, ನೀವು ಇವ್ನ ಭೇಟಿಯಾಗು, ಹಿಂಗೆಲ್ಲ ಮಾಡಿ ಒಂದೇ ಕಡೆ ಹೋಗಿ. ಆದರೆ ಎಲ್ಲ ಸಂಸದರು ನಮ್ಮ ಜೊತೆಗಿದ್ದಾರೆ. ಒಂದು ಇಬ್ಬರು ಇಲ್ಲಿ ಬಿಡ್ರಿ, ಅವ್ರ ಅಣ್ಣನೇ ಅದ, ನಾವ್ಯಾಂಗೆ ನಮ್ಮ ಜೊತೆ ಇರ್ತಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.